ಸ್ಕೂಲ್ ಡೇಗೆ ಗೆಸ್ಟಾಗಿ ಹೋಗಿದ್ದೆ ಗೈಸ್ ನಾನು. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಈಗ ನಮ್ಮ ದೊಡ್ಡಮ್ಮನ ಬಿಡಬೇಕಿತ್ತು, ಅದಕ್ಕೆ ಎದ್ದು ರೆಡಿ ಆಗಿಬಿಟ್ಟು ಈಚೆ ಬಂದೆ. ಹೋಗಿ ಅವ್ರು ಬಿಟ್ಟು ಬರೋಣ ಅಂತ. ಸರಿ ಬನ್ನಿ, ಬಿಟ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಗಾಡಿ ಎತ್ಕೊ ಹೊಟ್ಟೆ ಗೈಸ್, ನಮ್ಮ ದೊಡ್ಡಮ್ಮನ ಬಿಡೋಣ ಅಂತ. ಚಳಿಲಿ ಓಡಾಡೋದೇ ಕಷ್ಟ ಯಪ್ಪ, ಅಷ್ಟು ಚಳಿ ಹೊಡಿತೈತಿ. 7:30 8 ಗಂಟೆ ಆದ್ರೂ. ನಮ್ಮ ದೊಡ್ಡಮ್ಮನ ಬಸ್ ಸ್ಟ್ಯಾಂಡ್ಗೆ ಬಿಟ್ಟೆ ಗೈಸ್. ಬಸ್ ಬಂದಿರಲಿಲ್ಲ ಅಂತ ನಾನು ಅಲ್ಲೇ ನಿಂತಿದ್ದೆ. ಆಮೇಲೆ ಬಸ್ ಬಂತು, ಹಚ್ಬಿಟ್ಟು ಟೀ ಅಂಗಡಿ ಹತ್ರ ಬಂದೆ. ಅಕ್ಕಂಗೆ ಏನೋ ನಾಷ್ಟ ಬೇಕಿತ್ತಂತೆ, ಅದಕ್ಕೆ ನಾಷ್ಟ ತರೋಣಂತ ಹೋಟ್ಲ್ ಹತ್ರಕ್ಕೆ ಬಂದೆ. ನಾಷ್ಟ ತೊಗೊಂಡು ಹೊರಟೆ ಗೈಸ್ ತಿರ್ಗಾ ಟೀ ಅಂಗಡಿ ಹತ್ರಕ್ಕೆ ಹೋಗಿ ನಾಷ್ಟ ಕೊಟ್ಬಿಟ್ಟು ಒಂದು ಕಾಫಿ ಕುಡ್ಕೊಂಡು ತಿರ್ಗಾ ಹೊರಟೆ ಗೈಸ್ ಮನೆ ಕಡೆಗೆ. ಮನೆಗೆ ಬಂದೆ ಗೈಸ್. ನೋಡುವ ಬೇರೆ ಪ್ಲ್ಯಾನ್ ಏನಿಲ್ಲ ಇವತ್ತು ಎಲ್ಲೂ ಹೋಗೋದು. ಊಟದ ಟೈಮು. ನಮ್ಮಮ್ಮ ಫೋನ್ ಹಾಕಿರೋ ಊಟಕ್ಕೆ ಬಾ ಅಂತ. ಈಗ ಬೇಕ್ರಿ ಹತ್ರ ಹೋಗಿ ಊಟ ಮಾಡ್ಕೊ ಹೋಗ್ಬೇಕು. ಬೇಕ್ರಿ ಹತ್ರಕ್ಕೆ ಬಂದೆ ಗೈಸ್ ಊಟ ಮಾಡ್ಕೊ ಹೋಗೋಣ ಅಂತ. ನಮ್ಮ ಅಕ್ಕ ಫೋನ್ ಹಾಕಿಲ್ಲ ಗೈಸ್, ರಾಮನಗರ ಬಲ್ಲಿ ಬಾ ಅಂತ. ಅದಕ್ಕೆ ನಾವು ರೆಡಿಯಾಗಿ ಹೋಗೋಣ ಅಂತ ಹೊರಟ್ವಿ. ಹಂಗೇನೋ ಬಿ ಎಸ್ ಸ್ಕೂಲಲ್ಲಿ ಫಂಕ್ಷನ್ ಅಂತೆ, ಅದಕ್ಕೆ ಹೋಗುವ ಬನ್ನಿ ಗೈಸ್. ಹೆಂಗಿದೆ ನೋಡೋಣ ಬಿ ಎಸ್ ಸ್ಕೂಲ್ ಫಂಕ್ಷನ್. ಹೋಗೋಣ ಅಂತ ಗಾಡಿ ಎತ್ಕೊಂಡೆ ಗೈಸ್. ಪೆಟ್ರೋಲ್ ಕಡಿಮೆ ಇತ್ತು ಅಂತ ಬಂಕ್ ಹತ್ರಕ್ಕೆ ಹೋದೆ. ಇಲ್ಲಿ ನೋಡಿದ್ರೆ ನಾನು ಹೇಳಿದ ಕೇಳ್ಸಿರ ಅಂತ ಇವರೇ ಕಿತ್ತಾಡ್ಕೋತವ್ರೆ. ನಮ್ಮಕ್ಕ ಬರೋ ಪ್ಲ್ಯಾನೇ ಇರಲಿಲ್ಲ ಗೈಸ್. ಸಡನ್ನಾಗಿ ಬಂದ್ಬಿಟ್ಟು ಸರ್ಪ್ರೈಸ್ ಕೊಡ್ತಾಳೆ ಫೋನ್ ಹಾಕ್ಬಿಟ್ಟು. ಬಂದೆ ಗೈಸ್ ಸ್ಕೂಲ್ ಹತ್ರಕ್ಕೆ. ನಮ್ಮ ಟೀಚರ್ ಆಮೇಲೆ ಸ್ಟೇಜ್ ಹತ್ರ ಬಂದರು. ಹಂಗೆ ಮೇಲೆ ಹೋಗ್ತಾ ಇದ್ದೆ. ಇಲ್ಲಿ ನೋಡಿ ಕಲೋದಯ ಅಂತ ಸ್ಕೂಲ್ ಡೇ ಥರ ಮಾಡ್ತವ್ರೆ. ಇಲ್ಲಿ ನೋಡಿ ನಮ್ಮ ಟೀಚರ್ ಅಮ್ಮ ಹೆಂಗೆ ಕೂತವ್ರೆ ಇಲ್ಲಿ. ನಾನು ಬರ್ತಾ ಇದ್ದೀನಿ ಅಂತ ನನಗೋಸ್ಕರ ಒಂದು ಸೀಟ್ ಖಾಲಿ ಹಾಕಿರೋ ಫ್ರಂಟಲ್ಲಿ VIP ಸೀಟು. ಅಲ್ಲಿ ಹೋಗಿ ಕೂತ್ಕೊಂಡು ಇಲ್ಲಿ ನೋಡಿ ಇಲ್ಲಿ ನಮ್ಮ ಅಕ್ಕನ ಹೆಂಗೆ ಕೂತವ್ರು ಆರಾಮಾಗಿ. ಹಂಗೆ ನಂದು ಒಂದು ವೀಡಿಯೋ ಇರಲಿ ಅಂತ ಅವ್ರ ಕೈಲಿ ಫೋನ್ ಕೊಟ್ಬಿಟ್ಟು ನಂದೊಂದು ವೀಡಿಯೋ ಮಾಡಿಸ್ಕೊಂಡೆ ಗೈಸ್. ಸ್ಕೂಲ್ ಮಕ್ಳುಗಳಂತೂ ಡ್ಯಾನ್ಸ್ ಸಖತ್ತಾಗಿ ಆಡ್ತಿದ್ರು ಅಂದ್ಕೊಳ್ಳಿ. ನಾನಂತೂ ಕಳೆದೇ ಹೋದೆ ಡ್ಯಾನ್ಸ್ ನೋಡಿ. ಒಂದೊಂದು ಡ್ಯಾನ್ಸು ಸಖತ್ತಾಗಿತ್ತು ಮಾತ್ರ. ಅದು ಯಾವುದ್ಯಾವುದೋ ಡ್ಯಾನ್ಸ್ ಮಾಡಿದ್ರು, ಕೊರಿಯನ್ ಡ್ಯಾನ್ಸ್ ಮತ್ತು ಇನ್ನೂ ಯಾವುದ್ಯಾವುದೋ ಮಾಡಿದ್ರು ಗೈಸ್. ಸಖತ್ತಾಗಿತ್ತು ಮಾತ್ರ ಫಂಕ್ಷನ್ನು. ಮನೆ ಕೀ ಎತ್ಕೊಂಡ್ಬಿಟ್ಟಿನಿ ಅಂತ ನಮ್ಮಮ್ಮ ಫೋನ್ ಹಾಕ್ಬಿಟ್ಟಿದ್ರು ಗೈಸ್. ಅದಕ್ಕೆ ತಿರ್ಗಾ ಈಗ ಮನೆ ಕೀ ಕೊಡಬೇಕು ಅಂತ ರಿಟರ್ನ್ ಹೋಗ್ತಾ ಇದ್ವಿ. ಹಂಗೆ ನಮ್ಮ ಟೀಚರ್ ಅಮ್ಮ ಬನ್ನಿ ಎಲ್ಲ ತೋರಿಸ್ತೀನಿ ಅಂತ ಕರ್ಕೊ ಹೋಗ್ತಿದ್ರು ಎಲ್ಲೆಲ್ಲೋ. ನೋಡಿ ಗೈಸ್ ನಮ್ಮ ಟೀಚರ್ ಅಮ್ಮ ಎಲ್ಲೆಲ್ಲೋ ಕರ್ಕೊ ಹೋಗ್ತಾರೆ. ನನ್ನ ಈಗ ಪ್ರೋಗ್ರಾಮ್ಗೆ ಅಂತ ಕರೆಸ್ಬಿಟ್ಟು ಕಾಲೇಜ್ ಒಳಗೆಲ್ಲ ಓಡಾಡಿಸ್ತಾರೆ. ವಾಯ್ಸೇ ಇಲ್ಲ ಟೀಚರ್ದು. ನೋಡಿ ಗೈಸ್ ನಮ್ಮ ಅಕ್ಕ ಕ್ಯಾಮ್ರಾದಲ್ಲಿ ಬರ್ತಾ ಇರಲಿಲ್ಲ ಎಷ್ಟು ದಿನ, ಇವತ್ತೆಲ್ಲ ಕ್ಯಾಮ್ರಾ ಮುಂದೆ ಬರ್ತಾವ್ರೆ. ಪಾಪ ಸ್ಟೂಡೆಂಟ್ ಶಾಕಲ್ಲಿ ನೋಡ್ತಾನೆ, ಏನು ಹಿಂಗೆ ವೀಡಿಯೋ ಮಾಡ್ತಾನೆ ಅಂತ. ನಮ್ಮ ಅಕ್ಕನ ಗಾಡೀಲಿ ಹೋಗ್ತಿರೋದು ವೀಡಿಯೋ ಮಾಡಂತ ಕೊಟ್ಟರೆ ಅವಳು ನೋಡಿ ಇಲ್ಲಿ ಅವಳ ಮಕ್ಕನೂ ಕಾಣಿಸೋ ಥರ ಸೇರಿಸ್ಬಿಟ್ಟು ವೀಡಿಯೋ ಮಾಡ್ತಾಳೆ. ನಮ್ಮ ಅಕ್ಕನ ಕರ್ಕೊಂಡು ಬೇಕ್ರಿ ಹತ್ರ ಬಂದೆ ಗೈಸ್. ಈಗ ಮನೆಗೆ ಹೋಗ್ಬೇಕು. ಮನೆಗೆ ಬಂದೆ ಗೈಸ್. ಈಗ ತಿರ್ಗಾ ಹೋಗ್ಬೇಕು. ಟೀಚರ್ ಅಮ್ಮ ಕೀ ಕೊಟ್ಬಿಟ್ಟು ವಾಪಸ್ ಬರಲೇಬೇಕಂತ ಹೇಳಿ ಕಳಿಸಿದ್ರು. ಸೊ ಗೈಸ್ ತಿರ್ಗಾ ಬಂದ್ವಿ BJ ಸ್ಕೂಲ್ಗೆ. ನಮ್ಮ ಟೀಚರ್ ಅಮ್ಮ ನೋಡಬೇಕು. ಅವ್ರು ಇನ್ನೂ ಸ್ಟೇಜ್ ಹತ್ರನೇ ಅವರಂತೆ. ನಾವು ಇಲ್ಲೆಲ್ಲೋ ಬಂದ್ವಿ, ತಿರ್ಗಿ ವಾಪಸ್ ಹೋಗ್ತೀವಿ ಇವತ್ತಿಗೆ. ಟೀಚರ್ಸ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಅದಕ್ಕೆ ನಮ್ಮ ಟೀಚರ್ ಅಮ್ಮ ಡ್ಯಾನ್ಸ್ ಮಾಡೋಕ್ಕೆ ಸ್ಟೇಜ್ ಮೇಲೆ. ಟೀಚರ್ ಅಮ್ಮನ ಫೋಕಸ್ ಮಾಡೋಣ ಅಂದ್ರೆ ಯಾರ್ಯಾರು ಅಡ್ಡ ಬಂದ್ಬಿಟ್ರು ಗೈಸ್. ಅದಕ್ಕೆ ನನಗೆ ಬೇಜಾರಾಗೋಯ್ತು ತುಂಬ. ನಮ್ಮ ಟೀಚರ್ ಅಮ್ಮನ ನೋಡಿ ಮಜ್ಜಿಗೆ ಕರ್ಕೊಂಡೆಲ್ಲ ಡ್ಯಾನ್ಸ್ ಆಡ್ತವ್ರು. ಪ್ರಿನ್ಸಿಪಲ್ ಜೊತೆನೇ ಡ್ಯಾನ್ಸ್ ಆಡ್ತವ್ರೆ. ಟೀಚರ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮುಗಿಸ್ಕೊಂಡು ಹೊರಟಿವಿ ಗೈಸ್ ಮನೆ ಕಡೆಗೆ ಹೋಗೋಣ ಅಂತ. ನೋಡಿ ಫ್ರೆಂಡ್ಸ್ ಟೀಚರ್ ಅಮ್ಮನ ಎಲ್ಲ ಕೆಲಸಗಳು ಮಾಡ್ತಾರೆ. ನಮ್ಮ ಮನೆಗೆ ಬಿಡ್ರಿ ಅಂದ್ರೂ ಕಳಿಸ್ತಾ ಇಲ್ಲ. ಇದು ನೋಡಿ ಗೈಸ್ ಕೆಂಗಲ್ಲಿ ಕರ್ಕೊಂಡ್ರು ಇಷ್ಟೊತ್ತಲ್ಲಿ ನೈಟು ಇವರಿಬ್ಬರು ಸೇರ್ಕೊಂಡಲ್ಲ. ಒಳಗೆ ಹೋಗಿ ದರ್ಶನ ಮಾಡಿದ್ವಿ ಗೈಸ್. ಮಹಾಮಂಗಳಾರತಿ ಆಗ್ತಿತ್ತು ಕರೆಕ್ಟಾಗಿ ಹೋಗಿದ್ದ ಟೈಮ್ಗೆ. ಮಹಾಮಂಗಳಾರತಿ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಈಚೆ ಬಂದ್ವಿ. ಇಲ್ಲಿ ನೋಡಿ ನಮ್ಮ ಅಕ್ಕನ ಪ್ರಸಾದ ತಿನ್ನಿಸ್ತಾರೆ ಅವ್ರಿಗೆ. ಪಾಪ ಅವ್ರು ಫೋನ್ ನೋಡೋದು ಕಷ್ಟ ಆಗುತ್ತೆ ಅಂತ. ಫೈನಲಿ ಗೈಸ್ ಮನೆಗೆ ಬಂದ್ವಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.